ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಿಳಾ ಪೊಲೀಸ್ ಅಧಿಕಾರಿಯ ಅರೆಬೆತ್ತಲೆ ವಿಡಿಯೋ ವೈರಲ್ ಆಗಿದೆ. ಬೆಳಗಾವಿ ಸೆಂಟ್ರಲ್ ಜೈಲಿನ ಮಹಿಳಾ ಅಧಿಕಾರಿಯ ಅಶ್ಲೀಲ ವಿಡಿಯೋ ಇದೀಗ ವೈರಲ್ ಆಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮಹಿಳಾ ಅಧಿಕಾರಿ ದೂರು ಆಧರಿಸಿ ಎನ್ಸಿಆರ್ ಅನ್ನ ದಾಖಲಿಸಿದ್ದಾರೆ ಪೊಲೀಸರು. ಆರೋಪಿ ರೌಡಿ ಶೀಟರ್ ಸಾಯಿ ಕುಮಾರ್ ವಿಡಿಯೋ ವೈರಲ್ ಮಾಡಿದ್ದಾನೆ ಅಂತ ದೂರನ್ನ ನೀಡಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ರೌಡಿ ಶೀಟರ್ ಧರ್ಮ ಜೊತೆ ಆತ್ಮೀಯವಾಗಿದೆ. ವಿಡಿಯೋ ಕಾಲ್ನಲ್ಲಿ ಆತನೊಂದಿಗೆ ಮಾತನಾಡುವಾಗ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ರೌಡಿ ಶೀಟರ್ ಧರ್ಮ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನ ರೌಡಿ ಶೀಟರ್ ಸಾಯಿ ಕುಮಾರ್ಗೆ ಕೊಟ್ಟು ವೈರಲ್ ಮಾಡಿದ್ದಾನೆ. ಇವರುಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಹಿಳಾ ಅಧಿಕಾರಿ. ಮೆಟ್ರೋ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಉಸ್ತುವಾರಿ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಸಮಾಜದಲ್ಲಿ ಒಳ್ಳೆ ಹೆಸರಿದೆ ನನಗೆ. ಈ ವಿಡಿಯೋ ವೈರಲ್ ಮಾಡಿ ನನ್ನ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ದಾರೆ. ರೌಡಿ ಧರ್ಮ ಮತ್ತೆ ಸಾಯಿ ಕುಮಾರ್ ಇತರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನಲ್ಲಿ ಇವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಜೈಲಿನಲ್ಲಿದ್ದ ಕೈದಿಗಳೊಂದಿಗೆ ವಿಡಿಯೋ ಕಾಲ್ನಲ್ಲಿ ಅರೆಬೆತ್ತಲಾಗಿ ಕಾಣಿಸಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ. ಇದು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ಮಹಿಳಾ ಅಧಿಕಾರಿಯೊಬ್ಬರು ವಾಟ್ಸಪ್ ವಿಡಿಯೋ ಕಾಲ್, ಸಾಮಾಜಿಕ ಮಾಧ್ಯಮದಲ್ಲಿ ಅರೆಬೆತ್ತಲೆ ಆಗಿರುವಂತಹ ವಿಡಿಯೋ ಸಾಕಷ್ಟು ಹರಿದಾಡ್ತಿದೆ. ಸಾರ್ವಜನಿಕ ವಲಯದಲ್ಲಿ ಇದು ತುಂಬಾ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ವಿಡಿಯೋ ವೈರಲ್ ಆಗ್ತಿದ್ದಂತೆ ಮಹಿಳಾ ಪೊಲೀಸ್ ಅಧಿಕಾರಿ ದೂರನ್ನ ನೀಡಿದ್ದಾರೆ. ವಿಡಿಯೋ ವೈರಲ್ ಮಾಡಿದ ಇಬ್ಬರ ವಿರುದ್ಧ ಮಹಿಳಾ ಅಧಿಕಾರಿ ದೂರನ್ನ ನೀಡಿದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ನೀಡಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ರೌಡಿ ಶೀಟರ್ ಸಾಯಿ ಕುಮಾರ್ ಈ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಇವರು ಕೆಲವು ವರ್ಷಗಳ ಹಿಂದೆ ರೌಡಿ ಧರ್ಮ ಅನ್ನೋರ ಜೊತೆ ಆತ್ಮೀಯ ಆಗಿದ್ರು, ಗೆಳೆಯರಾಗಿದ್ದಾಗ ಆಗ ಮಾಡಿರುವಂತಹ ವಿಡಿಯೋ ಇದು. ಆತ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅದನ್ನ ಸಾಯಿ ಕುಮಾರ್ ಅನ್ನೋ ಮತ್ತೊಬ್ಬ ರೌಡಿ ಶೀಟರ್ಗೆ ಕೊಟ್ಟಿದ್ದಾನೆ. ಆತ ಈ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಹಾಗಾಗಿ ಇವರಿಬ್ಬರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅವರು ಕೂಡ ಎನ್ಸಿಆರ್ ಅನ್ನ ದಾಖಲು ಮಾಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾರೆ. ನಾವು ಕಾರಾಗೃಹದಲ್ಲಿ ಬಂದಿಯಾಗಿರೋಂಥ ಸಂದರ್ಭದಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆಗಳು ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ರಿ ಏನು ಬೇಕಾದ್ರೂ ಐಷಾರಾಮ್ಯವಾಗಿರೋಗ್ಬಿಡ್ತಾರೆ. ನಾನು ಆಲೇ ಇವ್ದನ್ನ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ. ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆ ಬಗ್ಗೆ ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ FIR ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದ್ರೂ ಹೆಂಗೆ? ನಾವು ಒಳಗಡೆ ಬರಬೇಕು ಅಂತಂದ್ರೆ ಎಲ್ಲ ತಪಾಸಣೆ ಮಾಡಿಬಿಡ್ತಾರೆ. ನಮ್ಮ ಕೈ ಮೊಬೈಲ್ಗಳು ಸೇರೋದಾದ್ರೂ ಹೇಗೆ ಅಂದ್ರೆ ನೀವೇ ಯೋಚನೆ ಮಾಡಬೇಕು. ನಮ್ಮ ತಲೆ ದಿಂಬ ಹತ್ರ ನಾವು ಮೊಬೈಲ್ ಸಿಕ್ತು ಅಂತ ಹೇಳಿ FIR ಮಾಡ್ತಾರೆ. ನಮ್ಮ ತಲೆ ದಿಂಬ ಹತ್ರ ಮೊಬೈಲ್ ಬಂದಿದ್ದಾದ್ರೂ ಹೆಂಗೆ? ನಮ್ಮನ್ನೇನ ಪರ್ಚೇಸ್ ಮಾಡ್ಕೊಳಕ್ ಆಚೆ ಕಡೆ ಬಿಡ್ತಾರ? ಇಲ್ಲ ನಾವೇನಾರು ತಂದು ಮಾಡಿ ಯೂಸ್ ಮಾಡೋಷ್ಟು ಸಹಾಯ ಮಾಡಕ್ ಬಿಡ್ತಾರ? ಇವರೇ ತಂದು ಮಾರ್ತಾರೆ, ಎಣ್ಣೆ ಡ್ರಿಂಕ್ಸ್ ಮಾರ್ತಾರೆ. ಅಧಿಕಾರಿಗಳೇ ಅಕ್ರಮ ಚಟುವಟಿಕೆ. ಅಧಿಕಾರಿಗಳ ಮೇಲೆ ಸುಮಾರು ಜೈಲಧಿಕಾರಿಗಳ ಮೇಲೆ ಸುಮಾರು ಪ್ರಕರಣಗಳಿವೆ. ಎಲ್ಲ ಮುಚ್ಚಾಕ್ತಾರೆ. 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ, ಮತ್ತೆ ರಿಬ್ಯಾಕ್ ಮಾಡ್ಬಿಟ್ಟು ಮತ್ತೆ ರೆಡ್ ಡ್ಯೂಟಿಗೆ ಜಾಯಿನ್ ಮಾಡ್ಕೋತಾರೆ. ಮತ್ತೆ ಅವ್ರು ಮಾಡೋ ಅಕ್ರಮ ಚಟುವಟಿಕೆಗಳು ಮುಂದುವರಿಸ್ತಲೇ ಇರ್ತಾರೆ. ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಕಾರಾಗೃಹ ಇಲಾಖೆಗೂ ಕೊಟ್ಟಿರ್ತೀನಿ, ಪೊಲೀಸ್ ಇಲಾಖೆಗೂ ಕೊಟ್ಟಿರ್ತೀನಿ.
ಮತ್ತೆ ಕೈಗಾರಿಕಾ ಪಡೆಗೂ ಸಹ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಆಕ್ಷನ್ ತಗೊಳ್ಳಲ್ಲ. ಹ್ಯೂಮನ್ ರೈಟ್ಸ್ಗೂ ಸಹ ಕಂಪ್ಲೇಂಟ್ ಕೊಡ್ತೀನಿ. ರಾಜ್ಯಪಾಲರಿಗೂ ಸಹ ಕಂಪ್ಲೇಂಟ್ ಕೊಡ್ತೀನಿ. ಯಾವುದೇ ರೀತಿ ಆಕ್ಷನ್ ತಗೊಳ್ಳಲ್ಲ. ಮಂಡ್ಯ SP ಅವ್ರ ಮೇಲೆ ಕೊಟ್ಟಿರ್ತೀನಿ. ಮಂಡ್ಯ ಜೈಲ್ ಅಧೀಕ್ಷಕರು TK ಲೋಕೇಶ್ ಅವ್ರ ಮೇಲೆ ಕೊಟ್ಟಿರ್ತೀನಿ. ಮತ್ತೆ ಬೆಳಗಾಂ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದಂಥ KK ಕೃಷ್ಣಕುಮಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಶಶಿಕಲಾ ಹಗರಣದಲ್ಲಿ ಬೆಳಗಾಂ ಜೈಲಿಗೆ ಪನಿಷ್ಮೆಂಟ್ ಮೇಲೆ ವರ್ಗಾವಣೆ ಮಾಡಿದ ಕೃಷ್ಣಕುಮಾರ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮತ್ತು ಕೃಷ್ಣಮೂರ್ತಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಪ್ರತಿಭಾ ಅಂದ್ಬಿಟ್ಟು KSIS ಅಧಿಕಾರಿ ಮೇಲೆ, ಮಹಿಳಾ ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮತ್ತೆ KSIS ಇನ್ಸ್ಪೆಕ್ಟರ್ ಆದಂಥ ಜಯಶ್ರೀ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಯಾವುದೇ ರೀತಿ ಆಕ್ಷನ್ ತಗೊಳ್ಳಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಮಂಡ್ಯ ತುಮಕೂರು SP ಅವರು ಮತ್ತು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿಂಡಿಂಗ್ನೊಲೆ ಪೊಲೀಸ್ ಸ್ಟೇಷನ್ ಮಾರುತಿ ಅವ್ರ ಮೇಲೂ ಸಹ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮಾಧ್ಯ ನಾಯಕ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಮಾದಿಲ್ಲಿ ಹಲವು ಸಿಬ್ಬಂದಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ತುಮಕೂರು SP ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ನನಗೆ ಯಾವುದೇ ರೀತಿ ಬದುಕಕ್ಕೆ ಬಿಡ್ತಾ ಇಲ್ಲ.